ನಮಸ್ಕಾರ ಪ್ರಿಯ ವೀಕ್ಷಕರೇ, ತ್ರಿಶಕ್ತಿ ಚಾನಲ್ಗೆ ಸ್ವಾಗತ. ಈಗ ಜನ ಮಾಟ ಮಂತ್ರ ಮಾಡಿಸಿ ನಾನಾ ವಿಧದಲ್ಲಿ ಕಷ್ಟಗಳು ಕೊಡ್ತಿರ್ತಾರೆ. ಅಷ್ಟಿಷ್ಟೆಲ್ಲ ಕಷ್ಟ, ಆರೋಗ್ಯ ಸಮಸ್ಯೆ ಇರುತ್ತೆ, ಮನೆಯಲ್ಲಿ ತುಂಬ ಕಷ್ಟ, ಜಗಳಗಳು, ಮನೆಯಲ್ಲಿ ಅಶಾಂತಿ, ನೆಮ್ಮದಿ ಇರಲ್ಲ, ಗಂಡ ಹೆಂಡತಿ ನೆಮ್ಮದಿ ಇರೋದಿಲ್ಲ, ಗಂಡ ಹೆಂಡತಿ ಹೊಡೆದಾಟ, ಮಕ್ಕಳು ಮನೆಯಲ್ಲಿ ಮಾತು ಕೇಳಲ್ಲ, ಮನೆಯಲ್ಲಿ ಜೀವನ ಮಾಡೋಕ್ಕೆ ತುಂಬ ಕಷ್ಟ. ಚೆನ್ನಾಗಿದ್ದು ಅದು ದಿಢೀರ್ನೆ ನಮಗೇನೋ ಒಂದು ಕಷ್ಟ ಬರ್ತಾ ಇದೆ, ಏನಾಗಿದೆ ಅಂತ ನಮಗೆ ತಿಳಿತಿಲ್ಲ. ಕೆಲವರಿಗೆ ಆರೋಗ್ಯ ಸಮಸ್ಯೆ ಬಂದು ಕಾಲುಗಳು ಬಿದ್ದೋಗಿರುತ್ತೆ, ಸೊಂಟ ಬಿದ್ದೋಗಿರುತ್ತೆ, ದೇಹದಲ್ಲಿ ನಾನಾ ವಿಧದಲ್ಲಿ ಕುಪಿತಗಳು ಉಂಟಾಗಿರ್ತವೆ. ಇವೆಲ್ಲ ನಡೀತಾ ಇದೆ ಅಂದಾಗ ಇದು ಮಾಟದ ಪ್ರಯೋಗ ಅಂದರೆ ದುಷ್ಟಶಕ್ತಿ ಪ್ರಯೋಗ ಮಾಡಿ ಒಂದು ದುಷ್ಟ ಭೂತನ, ಪ್ರೇತನ, ಆತ್ಮನ, ದುಷ್ಟ ಚೌಡಿನ ಇಂಥ ಮಾಡಿ ಬಿಡ್ತಾರೆ. ಅದು ಬಿಟ್ಟಾಗ ಆತ್ಮಗಳಲ್ಲಿ ಸೇರಿಕೊಂಡು ಹೊಟ್ಟೆನಲ್ಲಿ ವಿಧ ವಿಧವಾದಂಥ ಹಿಂಸೆ ಕೊಡೋದು. ಈಗ ಗಂಡು ಮಕ್ಕಳಿಗೆ ಮದುವೆನೇ ಆಗಿರಲ್ಲ ಅವ್ರಿಗೆ ಒಂದು ರೀತಿಯಾದಂಥ ವಾತಾವರಣ ನಡೀತೈತೆ. ಅದರಲ್ಲಿ ಅವರಿಗೆ ಅವರಿಬ್ಬರಲ್ಲಿ ಗಂಡು ಹೆಣ್ಣು ಸೇರಿದಂಥ ರೀತಿಯಲ್ಲಿ ಅವ್ರಿಗೆ ಭಾವನೆ ಆಗುತ್ತೆ ಗಂಡು ಮಕ್ಕಳಿಗೆ. ಮತ್ತು ಅವರು ಮದುವೆ ಮಾಡ್ಕೊಳ್ಳೋಕೆ ಬಿಡಲ್ಲ, ಕೆಟ್ಟ ಆಲೋಚನೆ, ಮತ್ತು ಅವ್ರಿಗೆ ನಾನಾ ವಿಧದಲ್ಲಿ ತೊಂದರೆಗಳು, ಇನ್ನೂ ಹಲವಾರು ತೊಂದರೆಗಳು ಇದರಿಂದ ಆಗ್ತಾ ಇರುತ್ತೆ. ಈ ರೀತಿ ಆದಾಗ ಈ ಮಾಟ ಮಂತ್ರ ಮಾಡಿಸಿ ಪ್ರಯೋಗ ಮಾಡಿದಾಗ ಈ ರೀತಿಯಾದಂಥ ಕಾಯಿಲೆಗಳು, ಆರೋಗ್ಯ ಸಮಸ್ಯೆಗಳು, ಮನಸ್ಸಿಗೆ ನೆಮ್ಮದಿ ಇರಲ್ಲ, ಶಾಂತಿ ಇರಲ್ಲ, ಜಗಳ, ನೆಮ್ಮದಿ ಇಲ್ಲ, ದುಡ್ಡು ಕಾಸಿಗೆ ತೊಂದರೆ, ಎಲ್ಲಿ ನೋಡಿದ್ರು ಶತ್ರುಗಳು, ಎಲ್ಲಿ ನೋಡಿದ್ರು ವೈರಿಗಳು, ಒಡೆದಾಟ ಬಡದಾಟ, ನಮ್ಮ ಅಣ್ಣ ತಮ್ಮದಿರೇ ವೈರಿಗಳು, ಮನೆಯಲ್ಲಿ ಅಪ್ಪ ಮಕ್ಕಳೇ ವೈರಿಗಳು. ಈ ಥರ ಒಂದೊಂದು ದಿನಕ್ಕೆ ಒಂದೊಂದು ಥರ ನಡೆಯೋಕ್ಕೆ ಶುರುವಾಗ್ಬಿಡುತ್ತೆ. ಮಾಟನ ನಾವು ಕಂಡೊಡನೆ ಅದನ್ನು ಸರಿಪಡಿಸ್ಕೊಂಡ್ರೆ ನಾವು ಬಚಾವಾಗ್ತೀವಿ. ಅಯ್ಯೋ ಅದೇನೋ ಆಗಿದೆ ಬಿಡು, ಏನೋ ನಮ್ಮ ಗ್ರಾಚಾರ ಸರಿ ಇಲ್ಲ, ನಮ್ಮ ಟೈಮ್ ಸರಿ ಇಲ್ಲ ಅಂತ ನಾವು ಬಿಟ್ವಿ ಅಂದರೆ ಅದು ಹೋಗ್ತಾ 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 ನಮ್ಮ ಕಾಲು ಕೈಗೆ ಹಗ್ಗ ಸುತ್ಕೊಂಡು ನಮ್ಮನ್ನು ಕಾಲು ಕೈ ಕಟ್ಟಾಕಿ ಕೆಳಗೆ ಉರುಳಿಸ್ಬಿಡುತ್ತೆ. ಅಂದರೆ ಅರ್ಥ ಅದು ನಮ್ಮನ್ನು ಆ ರೀತಿಯಾಗಿ ಬಿಕ್ಕಟ್ಟಿಗೆ ತಂದು ಬಿಸಾಡ್ಬಿಡುತ್ತೆ. ಅದನ್ನು ನೀವು ಸರಿ ಮಾಡೋವರೆಗೂ ನಿಮ್ಮ ವಂಶನೂ ಕೂಡ ಬೆಳೆಯೋಕ್ಕೆ ಬಿಡೋದಿಲ್ಲ. ನೀವು ಹುಟ್ಟಿದಂಥ ಮಕ್ಕಳು ತಲತಲಾಂತರವಾಗಿ ಹೋಗ್ತಾ ಇರುತ್ತೆ ಇದು. ಯಾಕೆ ಅಂದರೆ ಅದನ್ನು ಹೋಗಿರೋದನ್ನು ಒಂದು ಕೆಟ್ಟದಾಗಿ ಬೆಳೀತಿರೋದನ್ನು ಕಟ್ ಮಾಡಿ ಬಿಸಾಡಬೇಕು. ಬಿಡಲಿಲ್ಲ ಅಂದರೆ ಅದು ಎಲ್ಲ ಕಡೆನೂ ಸುತ್ತಕೊಂಡು ಎಲ್ಲ ಕಡೆನೂ ಆವರಿಸ್ಕೊಂಡು ನಿಮ್ಮ ಕುಟುಂಬನೇ ಹಾಳು ಮಾಡಿಬಿಡುತ್ತೆ. ಒಂದು ಮರಕ್ಕೆ ಸುತ್ತಕೊಂಡಾಗ ಆ ಬಳ್ಳಿನೆಲ್ಲ ಸುತ್ಕೊಬಿಟ್ಟಾಗ ಗಿಡನೇ ಹೊಂಟೋಗ್ಬಿಡುತ್ತೆ. ಅದರಿಂದ ಅದೇ ರೀತಿಯಾಗಿ ನಮಗೆ ಮಾಟ ಮಂತ್ರ ಪ್ರಯೋಗ ನಡೀತು ಅಂದಾಗ ನಮಗೆ ಬದುಕೋಕ್ಕೆ ದಾರಿ ಸಿಗಲ್ಲ, ಆಸ್ತಿ ಪಾಸ್ತಿ ಎಲ್ಲ ಕಳ್ಕೊಂಡ್ಬಿಡ್ತೀವಿ. ನಾವು ಏನೇ ದುಡಿದ್ರೂ ಒಂದು ಆಣಿ ನಮ್ಮ ಹತ್ರ ಇರೋದಿಲ್ಲ, ದುಡಿಯೋಕ್ಕೂ ಶಕ್ತಿ ಇರಲ್ಲ, ಆರೋಗ್ಯ ಕೆಟ್ಟೋಗುತ್ತೆ. ನಮ್ಮ ಮನೆಯಲ್ಲಿ ಗಂಡ ಹೆಂಡತಿಗಳೆಲ್ಲ ಬೇರೆ ಆಗೋಗ್ಬಿಡ್ತಾರೆ. ಗಂಡನ ಬಿಟ್ಟು ಹೆಂಡತಿ ಹೋಗೋದು, ಹೆಂಡತಿನ ಬಿಟ್ಟು ಗಂಡ ಹೋಗೋದು, ಮಕ್ಕಳು ತಾಯಿನ ಬಿಟ್ಟು ತಂದೆನ ಬಿಟ್ಟು ಹೊಂಟೋಗೋದು, ಇವರು ಶತ್ರುಗಳಾಗ್ಬಿಡೋದು. ಈ ರೀತಿಯಾದಂಥ ಹಲವಾರು ತಂತ್ರಗಳಿದಾವೆ, ಹೇಳಕ್ಕೆ ಸಾಧ್ಯವಿಲ್ಲ. ಅಂಥ ಅನಾಹುತಗಳು ಆಗುತ್ತೆ. ಮತ್ತು ತಿನ್ನೋಕ್ಕೆ ಊಟ ಇರೋದಿಲ್ಲ, ಅಷ್ಟು ಚೆನ್ನಾಗಿ ಬಾಳಿ ಬದುಕಿರ್ತಾರೆ, ತಿನ್ನೋಕ್ಕೂ ಒಂದು ಹೊತ್ತಿಗೆ ಊಟ ಸಿಗೋದಿಲ್ಲ. ಆ ರೀತಿಯಾದಂಥ ಒಂದು ರೀತಿಗೆ ತಗೊಂಡೋಗ್ಬಿಡುತ್ತೆ ಈ ಮಾಟ ಮಂತ್ರ ಅಂದರೆ. ಈಗ ಈ ಮಾಟ ಮಂತ್ರ ಪ್ರಯೋಗ ಅಂದರೆ ಈಗ ವಿಧ ವಿಧವಾದಂಥ ಪ್ರಯೋಗಗಳು ಬಂದ್ಬಿಟ್ಟಿದ್ದಾವೆ. ಈ ಚಿತ್ತಭಸ್ಮದಿಂದ ಹಲವಾರು ರೀತಿಯಾದಂಥ ಚಿತ್ತಭಸ್ಮದಿಂದ ಪ್ರಯೋಗಗಳು ಮಾಡ್ತಿದ್ದಾರೆ. ಈ ಚಿತ್ತಭಸ್ಮನೂ ಕೂಡ ನಿಮ್ಮ ವಸ್ತುಗಳೇನೇನ ಸಿಕ್ತು ಅಂದರೆ ಅದನ್ನು ತಗೊಂಡು ನಿಮ್ಮ ಕಾಲು ಮಣ್ಣು ತಗೊಂಡು ಆ ಚಿತ್ತಭಸ್ಮನ ಗಂಟು ಕಟ್ಟಿ ಅವರು ಎಲ್ಲಾದರೂ ಒಂದು ಕಡೆ ಉಣ್ಬಿಟ್ರೆ ಇಲ್ಲ ನೀರಿಗೆ ಬಿಟ್ಬಿಟ್ರೆ ಅಂದರೆ ಅದು ನಿಮ್ಮ ಜೀವನ ಪೂರ್ತಿಯಾಗಿ ಸಂಪೂರ್ಣವಾಗಿ ನಿಮ್ಮನ್ನು ಹಾಳು ಮಾಡಿಬಿಡ್ತವೆ. ಮತ್ತು ಇದೇ ಚಿತ್ತಭಸ್ಮನ ನಿಮ್ಮ ಮನೆಗೆ ಚೆನ್ನಾಗಿ ಮಾತಾಡ್ಕೊಂಡು ಬರ್ತಾರೆ, ಒಳಗೆ ಮಾತಾಡಿಕೊಂಡು ಚೆನ್ನಾಗಿ ಮಾತಾಡೋಂಗೆ ಬರ್ತಾರೆ, ಒಳಗೆ ಬರ್ತಾರೆ. ಏನೋ ಒಂದು ಚಿತ್ತಭಸ್ಮನ ಮಂತ್ರಿಸ್ಬಿಟ್ಟು ನೀವೇನಾಗಬೇಕು ಅಂತ ಹೇಳ್ಬಿಟ್ಟು ಇಂಥದ್ದಾಗಬೇಕು, ಇವರು ಹಿಂಗೆ ಹಾಳಾಗೋಗ್ಬೇಕು ಅಂತ ಹೇಳ್ಬಿಟ್ಟು ಒಂದು ಚಿತ್ತಭಸ್ಮನ ಮನೇಲಿ ತೊಗೊಂಡು ಬಂದು ಎಲ್ಲ ಉದುರಿಸ್ಬಿಟ್ರು ಅಂದರೆ ಆ ನಿಮ್ಮ ಮನೆಯಲ್ಲಿ ದೇವ್ರುಗಳು ಇರಲ್ಲ, ದಿನರು ಇರಲ್ಲ, ನಿಮ್ಮನ್ನು ಬಿಟ್ಟು ಎಲ್ಲ ಹೊಂಟೋಗ್ಬಿಡ್ತವೆ. ಮತ್ತು ಇನ್ನೊಂದು ರೀತಿಯಲ್ಲಿ ಬಂದಿದೆ, ಒಂದು ಕಪ್ಪು ಮಾಡ್ತಾರೆ, ಕೆಟ್ಟ ಕಪ್ಪು, ಅದನ್ನು
ಆ ಕಪ್ಪುನ ಒಂದು ಅದು ಕೆಟ್ಟದಾಗಿ ಮಾಡಿರೋಂಥ ಒಂದು ಕಪ್ಪು, ಅದನ್ನು ಆ ಕಪ್ಪುನ ಎಲ್ಲನ ತೊಗೊಂಡು ಬರ್ತಾರೆ, ಬಾಗಿಲಿಗೋ ಗೋಡೆಗೋ ಉಜ್ಜಿ ಬಿಡ್ತಾರೆ. ಅದನ್ನು ಉಟ್ಟು ಮಾಡಿದ್ರು ಅಂದರೆ ನಿಮಗೆ ಮಾಟ ಮಂತ್ರ ಮಾಡಿ ಕುಡಿಕೆ ಮಡಿಕೆ ಮಾಡೋದೇ ಬೇಡ, ಅದನ್ನು ಅಲ್ಲಿ ಇಲ್ಲಿ ತೊಗೊಂಡು ಬಂದು ಉಜ್ಜಿಬಿಡ್ತಾರೆ. ಉಜ್ಜಿದ್ರೆ ನೀವು ಸರ್ವನಾಶ. ಯಾಕೆ ಅಂದರೆ ನಿಮಗೇನು ಗೊತ್ತಿರೋದಿಲ್ಲ, ಏನೋ ಅಂದ್ಕೊಂಡು ನೀವು ಸುಮ್ಮನೆ ಇರ್ತೀರ. ಆ ಥರ ನಿಮ್ಗೆ ಉಜ್ಬಿಟ್ಟು ಹೋದ್ರು ಅಂದರೆ ನೀವು ಸರ್ವನಾಶ ಆಗೋಗ್ಬಿಡ್ತೀರ, ಏಳ್ಗೆನೇ ಆಗೋದಿಲ್ಲ. ಈ ರೀತಿಯಾದಂಥ ಕಪ್ಪುಗಳು ಮಾಡ್ತಾರೆ. ಆದರೆ ಕೆಟ್ಟ ಕಪ್ಪುಗಳು ಅದನ್ನು ಒಂದು ಪಿಂಡದಲ್ಲಿ ಮಾಡೋ ಅಂಥ ಕಪ್ಪು ಮಾಡ್ತಾರೆ. ಮತ್ತು ಏನೇನೋ ವಿಧಾನಗಳಿದ್ದಾವೆ, ಅವೆಲ್ಲ ನಾನು ನಿಮಗೆ ತಿಳಿಸಿ ಹೇಳೋಕ್ಕಾಗಲ್ಲ ಅಂತ ಅದರಲ್ಲೆಲ್ಲ ಕಪ್ಪು ಮಾಡ್ತಾರೆ. ಮತ್ತು ಇನ್ನು ಹಲವಾರು ರೀತಿಯಾದಂಥ ಮನುಷ್ಯನ ಕೆಡಿಸೋದಕ್ಕೆ ಹಲವಾರು ದಾರಿಗಳು ಹುಡುಕ್ತಾ ಇದ್ದಾರೆ. ಅದರಿಂದ ನಿಮಗೋಸ್ಕರ ಅಂಥವ್ರು ಯಾರು ಈ ಕಷ್ಟಪಡ್ತಿದ್ದೀರೋ ಅಂಥವರು ಈ ಮಂತ್ರನ ಕಲ್ತ್ಕೊಂಡು ಈ ಯಂತ್ರನ ಬರ್ಕೊಂಡು ನೀವು ಈ ಮಂತ್ರನ ನೀವು ಒಂದು ರೇಖನೆಯಲ್ಲಿ ಬರ್ಕೊಳ್ಳಿ. ರೇಖನೆಯಲ್ಲಿ ಒಂದು ಪಂಚಲೋಹದ ರೇಖನೆಯಲ್ಲಿ ಬರ್ಕೊಂಡು ಈ ಮಂತ್ರನ ಅದನ್ನು ಪ್ರಾಣ ಪ್ರತಿಷ್ಠೆ ಮಾಡಿ, ಅದಕ್ಕೆ ನೀವು ಪ್ರಾಣ ಪ್ರತಿಷ್ಠೆ ಮಾಡಿ ಪೂಜೆ ಮಾಡಿ ನೀವು ಬಲಗೈ ರೆಟ್ಟೆನಲ್ಲಿ ಕಟ್ಕೋಬೇಕು. ಕಟ್ಕೊಳ್ಳೋದ್ರಿಂದ ನಿಮಗೆ ಯಾವ ದುಷ್ಟಶಕ್ತಿಗಳೇ ಆಗಲಿ, ಯಾವ ಭೂತ ಪಿಶಾಚಿಗಳು ಭಯವೂ ಇರೋದಿಲ್ಲ. ನೀವು ಇದನ್ನು ಅಮಾವಾಸ್ಯೆ ರಾತ್ರಿಯ ದಿನ ನೀವು ಇದನ್ನೆಲ್ಲ ಮಾಡಿಕೊಂಡು ನೀವೆಲ್ಲಾದರೂ ಅಮಾವಾಸ್ಯೆ ರಾತ್ರಿನಲ್ಲಿ ಹೋದ್ರೂ ಕೂಡ ನಿಮಗೆ ಯಾವುದು ಏನು ಮಾಡೋಕ್ಕಾಗಲ್ಲ. ಇದು ನಿಮ್ಮ ಹತ್ರ ಈ ಯಂತ್ರ ಇರೋವರೆಗೂ ನೀವು ಯಾವ ಸ್ಥಳ ಮಶಾನಕ್ಕೆ ಹೋದರೂ ಕೂಡ ನಿಮ್ಮನ್ನು ಯಾರೂ ಏನು ಮಾಡಲ್ಲ. ಅದು ನಿಮಗೆ ಒಂದು ರಕ್ಷಾ ಕವಚವಾಗಿರುತ್ತೆ. ಆ ಯಂತ್ರ ಹೋಯ್ತು ಅಂದಾಗ ನಿಮಗೆ ಎಲ್ಲ ಸುತ್ಕೊಂಡು ಬರ್ತವೆ ಅಂತ ಒಂದು ಅದ್ಭುತ. ಇದನ್ನು ನೀವು ಯಾವ ರೀತಿಯಾಗಿ ಅಂದರೆ ನಿಮಗೆ ಯಂತ್ರ ಕೈಯಲ್ಲಿರೋವರೆಗೂ ಯಾವ ದುಷ್ಟಶಕ್ತಿ ಯಾವ ಮಾಟ ಮಂತ್ರ ಕೂಡ ನಿಮ್ಗೆ ಬರೋದಿಲ್ಲ, ಯಾವುದೂ ನಿಮ್ಮ ಹತ್ರ ಸುಳಿಯೋದಿಲ್ಲ, ನಿಮ್ಮ ಕಾಪಾಡ್ತಾ ಇರುತ್ತೆ ಈ ಯಂತ್ರ. ಆಮೇಲೆ ಇದೇ ಯಂತ್ರ ನಿಮಗೆ ಏನಾದರೂ ನೀವು ಯಾವುದನ್ನ ಋತುಮತಿ ಆದವ್ರ ಮನೆಗೆ, ಸತ್ತೋರ ಮನೆಗೆ, ನೀವು ಬಾಣ್ತಿರ ಮನೆಗೆ ಹೋಗೋದ್ರಿಂದ ನೀವು ಹೋದ್ರಿ ಅಂದರೆ ನಿಮಗೆ ಅದು ಯಂತ್ರ ಶಕ್ತಿ ಕುಗ್ಗೋಗ್ಬಿಡುತ್ತೆ, ಅದರ ಶಕ್ತಿ ಹೋಗ್ಬಿಡುತ್ತೆ. ಆಗ ನಿಮ್ಮ ಕಷ್ಟಗಳು ಮತ್ತೆ ಮಾಮೂಲಿನಂತೆ ಪ್ರಾರಂಭವಾಗುತ್ತೆ. ಇದನ್ನು ನೀವು ಈ ರೀತಿಯಾಗಿ ಮಾಡ್ಕೊಳ್ಬೇಕು. ನೀವು ಸತ್ತು ಮನೆಗೆ ಹೋಗಲೇಬೇಕು ಅಂದಾಗ ಅದನ್ನು ಬಿಚ್ಚಿಟ್ಬಿಟ್ಟು ನೀವು ಹೋಗಬೇಕು. ನೀವು ಶುದ್ಧಿ ಆದಮೇಲೆ ಬಂದು ಅದನ್ನು ಹಾಲಲ್ಲಿ ಅರಿಶಿನಲ್ಲಿ ತೊಳೆದುಬಿಟ್ಟು ಮತ್ತೆ ಕಟ್ಕೋಬೇಕು. ಅದು ಆದ ನಂತರ ನಿಮಗೆ ಸಾಂಬ್ರಾಣಿ ಹೊಗೆ ನೀವು ಕೊಡ್ತಾನೆ ಇರಬೇಕು. ಅದಕ್ಕೆ 21 ದಿವಸ ಸಾಂಬ್ರಾಣಿ ಹೊಗೆ ಕೊಡ್ತಾನೆ ಇರಬೇಕು. ಸಾಂಬ್ರಾಣಿ ಹೊಗೆ ಕೊಟ್ಟಾದ ನಂತರ ನಿಮಗೆ ಮತ್ತೆ ಅದು ಶುದ್ಧಿ ಆಗುತ್ತೆ. ಇದನ್ನು ಸೂರ್ಯಗ್ರಹಣ ಚಂದ್ರಗ್ರಹಣ ಕಾಲದಲ್ಲಿ ತಾಯ್ತೆನ ನೀವು ಅದನ್ನು ಬಿಚ್ಚಿಡಬೇಕು. ಬಿಚ್ಚಿಟ್ಟು ದೇವ್ರ ಮನೆಯಲ್ಲಿ ನೀವು ಇಟ್ಬಿಟ್ಟು ಅದಕ್ಕೆ ನೀವು ಸೂರ್ಯಗ್ರಹಣ ಚಂದ್ರಗ್ರಹಣ ಬಿಟ್ಟ ನಂತರ ನೀವು ಸ್ನಾನ ಮಾಡಿಕೊಂಡು ಈ ತಾಯ್ತೆಗಳಿಗೂ ಕೂಡ ಹಾಲಿನಲ್ಲಿ ತೊಳೆದು ಸಾಂಬ್ರಾಣಿ ಹೊಗೆನ ಕೊಡಬೇಕು. ಅದು ಕರ್ಪೂರದ ಆರತಿ ಬೆಳಗಬೇಕು. ಇದನ್ನು ಆರತಿ ಬೆಳಗೋದ್ರಿಂದ ಮಂತ್ರ ಅದು ಶಕ್ತಿ ಹೊಂದುತ್ತೆ. ಆ ರೀತಿಯಾದಂಥ ಒಂದು ಮಂತ್ರ. ಈ ಮಂತ್ರನೇ ನೀವು ಯಂತ್ರದಲ್ಲಿ ಬರೆದುಬಿಟ್ಟು ತಾಯಿತೆ ಒಳಗೆ ಹಾಕೋಬೇಕು. ಒಂದು ತಾಮ್ರದ ರೇಖನೆಯಲ್ಲಿ ಬರ್ಕೊಳ್ಳಿ. ಏನು ಅಂದರೆ ಏನು ಬರ್ಕೊಳ್ಳಿ ಅಂತಿದ್ದೀನಿ ಅಂತ ಯೋಚನೆ ಮಾಡಬೇಡಿ, ಮಂತ್ರನೇ ಬರ್ಕೋಬೇಕು. ಮಂತ್ರನೇ ನೀವು ತಾಮ್ರದ ಒಂದು ತಗಡಿನಲ್ಲಿ ಬರೆದ್ಬಿಟ್ಟು ಒಂದು ಪಂಚಲೋಹದ ತಾಯಿತೆಯಲ್ಲಿ ಇದನ್ನು ಹಾಕ್ಕೊಂಡು ಇಟ್ಕೋಬೇಕು. ಇಟ್ಕೊಂಡು ನೀವು ಬಲರೆಟೆಗೆ ಒಂದು 9 ದಿವಸ ಬಲರೆಟೆ ಕಟ್ಕೊಂಡು ಆಮೇಲೆ ಬೇಕಾದರೆ ನೀವು ಸೊಂಟದಲ್ಲೋ ಕೊರಳಲ್ಲೋ ಹಾಕೋಬಹುದು. ಈ ರೀತಿಯಾಗಿ ನೀವು ಮಾಡೋದ್ರಿಂದ ನಿಮ್ಮ ಹತ್ರ ಯಾವ ಮಾಟ ಮಂತ್ರಗಳು ಬರೋದಿಲ್ಲ. ಬಾಟ ಮಂತ್ರ ಮಾಡೋಕ್ಕೆ ಮುಂಚಿತವಾಗಿ ಈ ಯಂತ್ರನ ಧರಿಸ್ಕೊಳ್ಳಿ. ಇದನ್ನು ಮಂತ್ರ ಮಾಡಿ ಇದನ್ನು ನೀವು ಮಂತ್ರನ ನೀವು ಹೇಳ್ತಾ ಇರಬೇಕು. 108 ಸತಿ ಈ ಮಂತ್ರನ ಈ ಯಂತ್ರಕ್ಕೆ ನೀವು ಹೇಳಬೇಕು. 108 ಸತಿ ಅಂದರೆ 1008 ಸತಿ ಈ ಮಂತ್ರನ ಯಂತ್ರಕ್ಕೆ ನೀವು ಜಪಿಸ್ಬಿಟ್ಟು ಆವಾಗ ಅದನ್ನು ಒಂದು ತಾಯಿತೆ ಒಳಗೆ ಹಾಕಿ ನೀವು ಕೊರಳಲ್ಲಿ ಕಟ್ಕೊಂಡ್ರೆ ಅಂದರೆ ನಿಮಗೆ ಮಂತ್ರಶಕ್ತಿ ನಿಮ್ಮನ್ನು ಯಾರು ಮಾಟ ಮಂತ್ರ ಮಾಡಿದ್ರು ಯಾವ ದುಷ್ಟ ಪ್ರಯೋಗ ಮಾಡಿದ್ರು ನಿಮ್ಮ ಬಳಿಗೆ ಬರೋದಿಲ್ಲ. ಪ್ರಿಯ ವೀಕ್ಷಕರೇ, ಇಂಥ ಎಚ್ಚರಿಕೆಗಳೆಲ್ಲ ನಿಮಗೆ ತಿಳಿಸ್ತಿದ್ದೀನಿ. ಇದನ್ನು ಮಾಡ್ಕೊಳ್ಳಿ. ನಿಮಗೆ ಯಾವುದೇ ಬಂದ್ರೂ ಕೂಡ ದೂರ ಆಗೋದಕ್ಕೆ ನೀವು ಎಲ್ಲ ಮನೆಯಲ್ಲಿ ಸೇಫ್ಟಿ ಮಾಡ್ಕೊಳ್ಳಿ. ನಾನು ಎಂತೆಂಥ ವಿಧವಾದಂಥ ವಸ್ತುಗಳು ತೋರಿಸ್ತಾ ಇದ್ದೀನಿ, ಅವೆಲ್ಲ ನಿಮ್ಮ ಉದ್ಧಾರಕ್ಕೋಸ್ಕರ, ನೀವು ಉದ್ಧಾರ ಆಗಿ ನಿಮ್ಮ ಮನೆಯ ಕಾವಲಾಗಿ ಕಾಯ್ಕೊಳ್ಳಿ ಅಂತ. ಇವನ್ನೆಲ್ಲ ನೀವು ಮಾಡ್ಕೊಳ್ಳೋದ್ರಿಂದ ನಿಮ್ಗೆ ಒಳ್ಳೆ ರೀತಿಯಲ್ಲಿ ಆಗುತ್ತೆ. ಪ್ರಿಯ ವೀಕ್ಷಕರೇ, ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನಮಸ್ಕಾರ.